ಅವಳು ಎಲ್ಲಾರು ಮ್ಯಾನೇಜ್ ಮಾಡ್ಬೇಕಲ್ಲ. ಸುಮ್ನೆ ಇರಿ, ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ನಾನ್ ಮಾಡ್ತಿದ್ನಲ್ಲ, ನಾನ್ ತರ್ತಿದ್ನಲ್ಲ. ನೀವು ಬಟ್ಟೆ ಹಾಕೊಳ್ಳಿ ಫಸ್ಟ್. ಇಲ್ಲ ಮುಖವಂತ ತರ ಮಾಡ್ತಾ ಇತ್ತು. ಕುಂಕುಮ ಏನಕ್ಕೆ ಹಾಕ್ತೀರಾ? ನಿಮಗೆ ಆಗಲ್ಲ. ನಾನು ಹಾಕ್ಕೊಡ್ತೀನಿ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಇವತ್ತು ತಾತ, ಅಪ್ಪಾಜಿ, ದೀಪು, ಪಾಪುಗೆ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್ ಅಂತ ಹೊರಟಿದೀವಿ. ಎಲ್ಲಿಗೆ ಏನು ಅಂತ ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಥಿಂಗ್, ನೀವೇ ರಿಕ್ವೆಸ್ಟ್ ಮಾಡಿ ಇದು ಮಾಡಿಸಿ 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 ಅಂತಿದ್ರಿ. ಸೊ ಹಾಗಾಗಿ ಫೈನಲಿ ಇವತ್ತು ದಿನ ಬಂದಿದೆ. ಬಿಕಾಸ್ ಇವತ್ತು ಮಾಡಿಲ್ಲ ಅಂದ್ರೆ ಆಮೇಲೆ ಅಪ್ಪಾಜಿ ಯೂಎಸ್ಗೆ ಹೋಗ್ತಾರೆ, ಆಮೇಲೆ ನಮಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸದ್ಯಕ್ಕೆ, ಅಂದ್ರೆ ಏನಾದ್ರು 6 monthsಗೆ. ಸೊ ದೀಪು ಅವರು ವರ್ಕ್ ಮುಗಿಸ್ಕೊಂಡು ಬರ್ತಾರೆ, ನಾವ್ ಇಲ್ಲಿಂದ ಹೊರಡ್ತೀವಿ. ಇನ್ನ half an hour ಅಲ್ಲಿ ವಿ ಹ್ಯಾವ್ ಟು ಲೀವ್ ದ ಹೌಸ್. ಬಟ್ ಪ್ಯಾಕಿಂಗ್ ಮಾಡೋಣ ಅಂತ ಮಾಮ ಅಪ್ಪಾಜಿ ಎಲ್ಲ ಹೋಗಿದಾರಪ್ಪ. ಅವ್ರು ಯಾವಾಗ ಬರ್ತಾರೋ. ಎಲ್ಲ ಬಟ್ಟೆ ಇಸ್ತ್ರಿ ಮಾಡೋದಕ್ಕೆ ಹೋಗಿದಾರ ಅವರು. ಏನಾದ್ರು ಬೇಕಾ? ಸಾಕನ್ಸುತ್ತೆ. ಇದೊಂದು ಅವ್ರದ್ದು ನಾವು ಕೊಡ್ಬೇಕು, ಆಯ್ತಾ? ಲೈಫಲ್ಲಿ ಎಲ್ರಿಗೂ ಇಂಥ ಚಾನ್ಸ್ ಸಿಗಲ್ಲ. ಸಿಕ್ಕಿರೋಂಥ ಅವಕಾಶವನ್ನು ನಾವು ಉಪಯೋಗಿಸ್ಬೇಕು. ಆ್ಯಂಡ್ ಅದೇ ರೀತಿ ಯೋಚನೆ ಮಾಡಿ ಆದಷ್ಟು ಬೇಗ ಮಾಡಬೇಕು ಅಂತ ಇವತ್ತೇ ಎಲ್ಲ ಪ್ಯಾಕಿಂಗ್ ಆ್ಯಂಡ್ ನಿಮ್ಮ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನಮ್ದೇನೇನು ಬಟ್ಟೆ ಬೇಕು ಇವತ್ತಿಗೆಲ್ಲ ರೆಡಿ. ನಂದು ಒಂದೇ, ದೀಪುದು ಒಂದೇ, ಮಗನ್ ಮಾತ್ರ ಒಂದ್ ಸ್ವಲ್ಪ. ಲೆಟ್ಸ್ ಕೀಪ್ ಇಟ್ ಸಿಂಪಲ್ ಅಂತ ಅನ್ಕೊಂಡಿದೀನಿ. ರೆಡಿ. ಬಂದ್ರು. ನಾನ್ ಕಾಯ್ತಾ ಇದ್ದೆ ಯಾವಾಗ ಬರ್ತಾರೆ ಅಂತ. ಅಯ್ಯಬ್ಬ, ಅದ್ನ ಎತ್ತಿಲ್ಲಪ್ಪ. ಅದೆಷ್ಟೇ ಕೆಲಸ ಇದ್ದರೂ ಸುಸ್ತಾಗಿದ್ರು ಮೊಮ್ಮಗನಿಗೋಸ್ಕರ ಏನಾದರೂ ಮಾಡಬೇಕು ಅಂದರೆ ಮನೆಯಲ್ಲಿ ಪ್ರತಿಯೊಬ್ಬರು ರೆಡಿ. ಸುಪ್ರಿಯವರು ಹೊರಟಿದ್ದಾರೆ ಅಂತ 2:30ಗೆ ರೀಚ್ ಆಗ್ತಾರೆ. ಅಷ್ಟ್ರಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಆಲ್ ಗುಡ್. ಫಸ್ಟ್ ನಾನೊಂದು ಲಿಸ್ಟ್ ಮಾಡ್ಕೊಳ್ಳೋದು, ಅದ್ರ ಪ್ರಕಾರ ಎಲ್ಲ ಪ್ಯಾಕ್ ಮಾಡ್ತಾ ಹೋಗೋದು. ಅವಾಗ ಏನಾದರೂ ಮಿಸ್ ಆದರೆ ಆ ಲಿಸ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅಂತ. ಸಾಕಿಷ್ಟೇ ಅಲ್ವಾ? ಸರಿ. ಮಗನಿಗೆ ಒಂದು ಫ್ರೂಟ್ ಕೇಕ್ ಮಾಡಿ ತಗೊಂಡ್ ಹೋಗೋಣ ಅಂದ್ರೆ, ನಾನು ಆರ್ಡರ್ ಮಾಡಿರೋಂಥ ವಾಟರ್ ಮೆಲನ್ ಚೆನ್ನಾಗೇ ಇಲ್ಲ, ಈ ತರ ಇದೆ. ಸೊ ಹಾಗಾಗಿ ಇನ್ನೊಂದು ಆರ್ಡರ್ ಮಾಡಿದ್ದೀನಿ, ಅದು ಬರುತ್ತೆ. ಮೀನ್ ಮೇಲೆ ಬೇರೆ ಫ್ರೂಟ್ಸ್ ಕಟ್ ಮಾಡಿ ಟ್ರೈ ಮಾಡ್ಬೋದು. ತುಂಬ ಈ ಥರ ಫ್ರೂಟ್ ಕೇಕ್ ನೋಡಿ ನೋಡಿ ನನಗೆ ಮಾಡುವಂಥ ಆಸೆ ಇತ್ತು, ಆಯಿತಾ. ಎಲ್ಲರೂ ಅವ್ರ ಮಕ್ಳಿಗೆ ಮಾಡ್ತಾರಲ್ವಾ, ಎಷ್ಟು ಚೆನ್ನಾಗಿರುತ್ತಲ್ವಾ. ಒಬ್ಬೊಬ್ಬರು ಒಂದೊಂದು ರೀತಿ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ನಾನು ಯಾವಾಗ ಮಾಡೋದು ಅಂತ ಫೈನಲಿ ಆ ಡೇ ಬಂತು. ಯಾಕೆ ಗೊತ್ತಾ, ಅದರಲ್ಲೂ ಕಲರ್ ವೈಟ್ ಇದೆ ಒಂದು ಸ್ವಲ್ಪ ಹೊರಗಡೆ ಸೈಡ್. ನೋಡಿ ಮಾಮ, ಯಾವತ್ತು ಜೀವನದಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ದೊಡ್ಡವರು. ನಾನೊಬ್ಳು ಕಟ್ ಮಾಡ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡೋ ಯಾರಿಲ್ಲ, ಹೆಲ್ಪ್ ಮಾಡೋರು ಯಾರು ಇಲ್ಲ. ಮಾತಾಡೋದು ಜಾಸ್ತಿ. ಬಟ್ ಇದು ಚಿಕ್ಕದಾಯ್ತಲ್ಲ ಇದನ್ನು ವಾಟರ್ ಮೆಲನ್. ನನಗೆ ದೊಡ್ಡದಾಗಿರೋ ವಾಟರ್ ಮೆಲನ್ ಬೇಕಿತ್ತ, ಇದು ಚಿಕ್ಕದಾಗಿದೆ. ಆನ್ಲೈನ್ ಅಲ್ಲಿ ಏನ್ ಬರುತ್ತೆ ಅದೇ ನಮ್ ಪುಣ್ಯ ಅಲ್ವಾ. ಇವಾಗ ಹೋಗಿ ತರೋಣ ಅಂದ್ರೆ ಲೇಟ್ ಆಗುತ್ತೆ. ಇದೇ ಆಗತ್ತೆ ಅಂತಿದ್ದಾರೆ 3 ಜನನು. ಅವ್ರಿಗೆ ಫುಲ್ ಧೈರ್ಯ ಇದೆ. ನಮ್ಮ ಮನೆಯಲ್ಲಿ ಫುಲ್ ಎಕ್ಸ್ಪರ್ಟ್ ಇದ್ದಾರೆ ಒಬ್ರು. ಶೇಪ್ ಮಾಡ್ಬೇಕಂದ್ರೆ ಹೋಗುತ್ತೆ. ಏನು ಹೋಗಿಲ್ಲ, ಕರೆಕ್ಟ್ ಆಗಿ ಮಾಡ್ತಾ ಇದೀರಾ. ನಿಮ್ಗೆ ಎಷ್ಟು ವರ್ಷದಿಂದ ಫ್ರೂಟ್ಸ್ ಅಂಗಡಿ ಇತ್ತಲ್ಲ, ಎಷ್ಟು ವರ್ಷ ಇರ್ತದ? ನಮ್ಗೆ ಫ್ರೂಟ್ಸ್ ಇತ್ತಮ್ಮ, ಅದು ಬೆಳಿತಿದ್ವಿ ನಾವು. ದಾಳಿಂಬೆ ಬೆಳಿತಾ ಇದ್ರಲ್ಲ, ಅದ್ರಲ್ಲಿ ಎಷ್ಟು ಲಾಭ ಆಗಿತ್ತು ನಿಮ್ಗೆ? ಆಯ್ತು, ಒಂದು 20 ಲಕ್ಷ ಸೀಲ್ ಆಗಿ. ನೋಡಿ ಮಾಮ, ಶೇಪ್ ಔಟ್ ಮಾಡ್ಬಿಟ್ಟಿದ್ದಾರೆ. ಅದಿರೋದಂಗೆ ಒಳಗಡೆ ಇನ್ನ ಶೇಪ್ ಔಟ್ ಆಯ್ತಂದ್ರೆ ಕಡೆ ಮಾಮಿ, ನೀವು ಮಾಡ್ದಷ್ಟು ಚಿಕ್ಕದಾಗುತ್ತೆ. ಮಾಮ ನೀವು ಬನ್ನಿ ನಾನು ಮಾಡ್ಕೊಡ್ತೀನಿ. ಇದಿರೋದು ಇಲ್ಲಿ ಹೊಟ್ಟೆ ಬಂದೈತೆ, ಅದು ಸಮ ಮಾಡ್ಬೇಕು. ಅದು ಇನ್ನ ಚಿಕ್ಕದಾಗುತ್ತೆ. ಓ ಸ್ವಾಮಿ, ಇಲ್ಲ ಸುಮ್ಮನೆ ಇವ್ರದ್ದು ಯಾವಾಗ್ಲೂ ಅದೊಂದು ಡೈಲಾಗ್ ಇದೆ. ನಾನ್ ಮಾಡ್ತಿದ್ನಲ್ಲ, ನಾನ್ ತರ್ತಿದ್ನಲ್ಲ. ಅಲ್ಲಿ ಹಣ್ಣಂಗಡಿ ಇಲ್ಲೇ ಇದೆ, ಮುಂದೆ ಮನೆ ಮುಂದೆನೆ ಒಂದಿದೆ. ಆಗುತ್ತೆ ತಾನೆ? ಬೇಡ ಇದೆ, ಪರವಾಗಿಲ್ಲ, ಹಿಂಗಿರ್ಲಿ ಸಾಕಲ್ಲ. ಸಾಕು ಬನ್ನಿ, ಇದಕ್ಕೊಂದು ಟಿಫಿನ್ ಬಾಕ್ಸ್ ಕೊಡಿ. ಅಮ್ಮ ಮಗನಿಗಂತ ರಾಗಿ ಸರಿ ಮಾಡ್ತಾ ಇದ್ದಾರೆ. 5 days ರಾಗಿ ಸರಿ, ಅದಾದಮೇಲೆ ಜೋಳ, ಅದಾದಮೇಲೆ ಓಟ್ಸ್, ಈ ಥರ ಡಿಫ್ರೆಂಟ್ ಫುಡ್ ಐಟಮ್ಸ್ನ ಮಗನಿಗೆ ಕೊಡ್ತಾ ಇದ್ದೀವಿ. ಬನ್ನಿ ಅಂತ ಸುಸ್ತಾಯ್ತು ಕರ್ದು.
ಗೊತ್ತಾಯ್ತು. ಎದ್ದು ಬಾ. ಸರಿ, ಮಳೆ ಬೀಳಕ್ಕೆ ಬಿಟ್ರೆ ಆಗ್ತದೆ. ಮಳೆ ಮಗಂದು ಮಗನ್ಗೆ ಚಪ್ಪಲಿ ಇಟ್ಕೊಂಡೆ, ಮಗಂದು ಸಾಕ್ಸ್ ಇಟ್ಕೊಂಡಿದ್ದೀನಿ ಅಲ್ಲಿ ಹಾಕಕ್ಕೆ. ಓಕೆ, ಇವಾಗ ಹೊರಟಿದ್ದೀವಿ. ಇನ್ನೇನು 26 ನಿಮಿಷದಲ್ಲಿ ನಾವು ತಲುಪ್ತೀವಿ ಆಯ್ತಾ. ಸುಪ್ರಿಯ ಅವರು 2:30 ಬರ್ತಾರನಿದ್ದಾರೆ. ನಾನು 2:40 ಆಗ್ಬೋದು ಹತ್ತತ್ರ. ದೀಪು ಅವರು ಹೊರಟಾಗಿದೆ. ಅಲ್ಲಿ ಹೋಗಿ ಪಟ 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 ರೆಡಿಯಾಗಿ ಸೆಟಪ್ ಎಲ್ಲ ಮಾಡಿ ರೆಡಿ. ಸುಪ್ರಿಯಾ ಇಸ್ ಕಾಲಿಂಗ್. ಹೌದಾ, ಏನಂತ ಕೇಳಿ. ಸುಪ್ರಿಯ ಅವರು 2:30 ಅಂದ್ರು 2ಗೆ ಬರ್ಬೇಕಾಗಿತ್ತು. ಬಟ್ ಆಬ್ವಿಯಸ್ಲಿ ಅವ್ರದ್ದು ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಬರ್ಬೇಕಾದ್ರೆ ಡಿಲೇ ಆಗುತ್ತಲ್ಲ, 2:30 ಅಂದಿದ್ರು. ನಾನು ಅದ್ರ ಪ್ರಕಾರ ಪ್ಲಾನ್ ಮಾಡಿದ್ದೆ. ಅವ್ರು ಆಲ್ರೆಡಿ ಶೀಸ್ ರೀಚ್ಡ್. ಇನ್ನ ನನ್ಗಿರೋದು ಎಷ್ಟು ಟೈಮ್, 25 ನಿಮಿಷ ಇತ್ತು. ಜಾಸ್ತಿ ಆಯ್ತು, ನಾನೊಂದು ಟರ್ನ್ ಮಿಸ್ ಮಾಡ್ಕೊಂಡೆ. ಹಿಂದ್ಗಡೆ ಅವ್ರು ಏನ್ ಮಾಡ್ತಾ ಇದಾರೆ, ಮಾಮಿ ಫುಲ್ ನಿದ್ದೆ, ಒಂದು ಇಡೀ ವರ್ಷದ ನಿದ್ದೆ. ಯಾಕೆ ಇವತ್ತು ನಿದ್ದೆ ಬರ್ತಾರೆ ಕಣ? ರಾಗಿ ಮಣ್ಣಿ ತಿನ್ನೋದಕ್ಕೆ. ಮೊನ್ನೆಲ್ಲ ನಿದ್ದೆನೂ ಮಾಡ್ಲಿಲ್ಲ. ಹೌದಾ, ಅದಂಗೆ 3 ದಿನ ನಿದ್ದೆ ಮಾಡಿದ್ರೆ ಬದುಕಿದ್ರಿ? ನನ್ ಕೆಲ್ಸ ಅದೇ ಅಲ್ಲಪ್ಪ, ನಾನ್ ದಿನಾ ನಿದ್ದೆ ಮಾಡ್ಬೇಕು. ನಮ್ಮಮ್ಮನೂ ಹಂಗೆ ದಿನಾಲ ಮಾಡ್ತಾರೆ. ನಿದ್ದೆ ಬರುದಿಲ್ಲ, ಅರ್ಧ ಮಧ್ಯಾಹ್ನ ಗಂಟೆ ರೆಸ್ಟ್ ಮಾಡ್ಬೇಕು. ಅಂದ್ರೆ ಬೆಡ್ ಅಲ್ಲಿ ಮಲಗಿರ್ಬೇಕು. ರೆಸ್ಟ್ ಅಂದ್ರೆ ಅದು ನಿದ್ದೆ ಬರ್ಬೇಕಂತ ಏನ್ ಗ್ಯಾರಂಟಿ ಇಲ್ಲ. ಯಾಕೆ ನಿದ್ದೆ ಏನಿದ್ರು ರಾತ್ರಿ. ನಿದ್ದೆ ಮೂಡಿ ಇವತ್ತು. ಸರಿ, ನೀವಿಬ್ರು ಕತೆ ಬಿಡಿ. ನನ್ ಮಗ ಏನ್ ಮಾಡ್ತಾ ಇದಾರೆ ಸಾಹೇಬ್ರು? ಅದೇ ನಿದ್ದೆ ಒಂದ್ಸಲ ಬರ್ತಾ ಬಾರ್ಕೂರು ಒಂದ್ಸಲ ಮಂಗಳೂರು ನೋಡ್ತಾ ಇದೆ. ಈಗ ನಿದ್ದೆ ಬರ್ತಿದೆ ಅದಕ್ಕೆ. ಪಾಪ. ನನ್ ಮಗ ಹಿಂಗೆ ನಿದ್ದೆ ಹೌದಾ, ನಿದ್ದೆಯಲ್ಲಿ ಒಂದ್ಸಲ ಲೆಫ್ಟ್ ಒಂದ್ಸಲ ರೈಟ್ ಹಂಗ್ ಮಾಡೋದ್ ನನ್ ಮಗ. ಕಡೆಗೆ ಮಲಗುದು ಚೋಚ ನೋಡಿ. ಅದ್ಗಿತ್ತಲ್ವಾ. ಮಗ ನಿದ್ದೆ ಮಾಡಿದ್ರೆ ಅದೇ ಸಮಾಧಾನ, ಯಾಕಂದರೆ ಹಿಲ್ ಬಿ ಫ್ರೆಶ್ ಅಲ್ವಾ. ಆಮೇಲೆ ಆ್ಯಕ್ಟಿವ್ ಆಗಿರ್ತಾನೆ ಮಗ. ಇವಾಗ ನಿದ್ದೆ ಮಾಡಿಲ್ಲ ಅಂದರೆ ಮತ್ತೆ ಒಂದು ಸ್ವಲ್ಪ ಇರಿಟೇಟೆಡ್ ಮೂಡಲ್ಲಿ ಇರ್ಬೋದು ಅಲ್ವಾ. ಇನ್ನೇನು 20 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಬಂತು, 2 ನಿಮಿಷ. ದಿನ ಒಂದೊಂದ್ ರೀತಿ ನಮ್ ತಾತನ ಮೂಡ್ ಹೇಳಕ್ಕೆ ಆಗಲ್ಲ. ನೀವು ಮೈಸೂರಲ್ಲಿ ಇದ್ದಾಗ ನೋಡಿ ತಾತನೇ ಬೇರೆ, ಇವಾಗ ನೋಡ್ತಾ ಇರೋ ತಾತನೇ ಬೇರೆ. ಬಟ್ ನೀವ್ ಇನ್ನ ನೋಡಿಲ್ಲ, ನಾವ್ ನೋಡ್ತಾ ಇರೋ ತಾತನೇ ಬೇರೆ. ಬಟ್ ಏನು ನೀವ್ ಅನ್ಕೊಂಡಂಗೆ ದೀಪು ಹೇಳ್ತಾರೆ, ವಯಸ್ಸಾದ್ಮೇಲೆ ಇವ್ರಕ್ಕಿಂತ ಜಾಸ್ತಿ ಆಡ್ತಾರೆ, ಅವ್ರ ಆಸ್ಪತ್ರೆಗೆಲ್ಲ ಬರ್ತಾರಂತೆ, ಏನೇನೋ ಮಾಡ್ತಾರಂತೆ ಒಬ್ಬೊಬ್ರು. ಸೊ ಹಾಗಾಗಿ ಸುಮ್ನೆ ಇರಿ, ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ಬೆಸ್ಟ್. ದೀಪು ಹಂಗೆ ಅಂತಾರೆ ನೋಡಿ, ವಯಸ್ಸಾದ್ಮೇಲೆ ಇನ್ನ ಯಾರ್ಯಾರು ಹೆಂಗ್ ಆಡ್ತಾರಂತ ಹೇಳಕ್ ಆಗಲ್ಲ. ಏನೇ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನೇ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಜಮಾನ್ರು ಅವ್ನ ಡೈಲಾಗ್ ಯಾವಾಗ ಏನೇ ಆದ್ರೂ ವಿಷಿತ ಒಬ್ಳು ತಲೆ ಮೇಲೆ ಅವಳ ಹಣೆ ಬರ, ಅವಳ ಹಣೆ ಬರ ಪಾಪ ಬರ್ದ್ ಕಳ್ಸ್ಬಿಟ್ಟಂತ ದೇವ್ರು. ಪಾಪ ಪಾಪ ನಂಗೊಂದ್ಸಲ ಹೇಳ್ಬಾರ್ದು. ಈ ಹುಡ್ಗಿಗೆ ಏನ್ ಹಣೆ ಬರೋಣಪ್ಪ. ಯಾಕನ್ಸುತ್ತೆ ಹಂಗೆ? ತಾತನ ಸ್ವಭಾವ ಒಂದೊಂದ್ ದಿವಸ ಇರ್ತದೆ. ಹಂಗಲ್ಲ, ತಾತನ ಸ್ವಭಾವ ಒಬ್ರನ್ನೇ ಅಲ್ಲ, ಅವಳು ಎಲ್ಲಾರು ಮ್ಯಾನೇಜ್ ಮಾಡ್ಬೇಕಲ್ಲ. ಅದನ್ನ ಪುಣ್ಯ ಮಾಡಿರ್ಬೇಕು ಆತರ ಮ್ಯಾನೇಜ್ ಮಾಡಕ್ಕೆ. ಎಲ್ಲಾರ್ಗು ಸಿಗಲ್ಲ ಚಾನ್ಸ್ ಅಲ್ವಾ. ನಾನ್ ಹಂಗಂತೀನಿ. ಅದು ಎಲ್ಲಾರ್ಗು ಚಾನ್ಸ್ ಸಿಗಲ್ಲ. ಪಾಪ ಎಷ್ಟು ಜನನು ಮೇಂಟೈನ್ ಮಾಡ್ಬೇಕಲ್ಲ, ಎಲ್ಲಾರನು ಸುಧಾರಿಸ್ಬೇಕಲ್ಲ ಅವಳು. ಯಾವಾಗ ಪುಣ್ಯ ಮಾಡಿದ್ವಿ? ನಾವೆಲ್ಲರೂ ಪುಣ್ಯ ಮಾಡಿದೀವಿ ಒಬ್ರನ್ನೊಬ್ರು ಪಡೆಯೋದಕ್ಕೆ ಅಲ್ವಾ. ನಮ್ಗೆ ಅಂತ ಅಳಿಯ ಸಿಗ್ಬೇಕಾದ್ರೆ ನಮ್ಮ ಯಾವಾಗ್ಲೂ ಹೇಳ್ತಾರೆ, ಊರಲ್ಲಿ 100 ಪಾಲ್ ಪುಣ್ಯ ಮಾಡಿದೆ. ಕರೆಕ್ಟ್, 100%. ಅಳಿಯ ಸಿಗ್ಬೇಕು. ಅದು ಮಾತ್ರ ಯಾರೊಬ್ರಿಗೆ ನೋವು ಮಾಡೋದಿಲ್ಲ. ಮನ್ಸು ಮಾಡಲ್ಲ. ಹೌದು. ಸುಮ್ನೆ ಅವ್ರು ಹೇಳಿದ್ ಮಾತು ಕೇಳಲ್ಲ, ಸುಮ್ನೆ ಇರೋದ್ ಬಿಟ್ರೆ. ಭಗವಂತನಂತ ಗಂಡ ಕೊಟ್ಟಿರುವಂತ ದೇವರಿಗೆ ಕೋಟಿ ಕೋಟಿ ನಮನಗಳು. ನಮನಗಳು ಸರಿ ಒಂದೇ ಸರಿ, ಕರೆಕ್ಟ್ ತಾನೆ? ಕರೆಕ್ಟ್. ಚಲೋ, ಇದೇನಾ ಬಂದ್ವಿ. ಇಲ್ಲಿ ತನಕ ಎಲ್ಲ ನಾರ್ಮಲ್ ಆಗಿತ್ತು, ಬಟ್ ರೀಚ್ ಆಗಿದ ತಕ್ಷಣ ತಲೆಗೆ ಒಂದು ದೊಡ್ಡ ಬಾಂಬ್ ಇದ್ದಂಗೆ ಆಯಿತು. ಬೇಜಾರಾಗಿದೆ, ಬಿಕಾಸ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ದೀಪು ಹೇಳಿದ್ರು ಬೇಗ ಮುಗಿಸ್ಕೊಂಡು ಹೋಗೋಣ. ಆಕ್ಟಿವ್ ಆಗೇ ಇರಲ್ಲ ಅವತ್ತು ಜಪ್ಪಡು ಸಿರಪ್ ಬಿಟ್ಕೊಂಡು ಹೋಗ್ಲಿ. ಇಲ್ಲ ಸಾಕು. ಏನು ಗೊತ್ತಾ, ಮಗನಿಗೆ ಜ್ವರ ಬಂದಿದೆ. ನಮ್ಗೆ ಇಲ್ಲಿ ಏನು ಮಾಡ್ಬೇಕಂತ ಅರ್ಥ ಆಗ್ತಾಯಿಲ್ಲ. ಆ್ಯಂಡ್ ಆ್ಯಸ್ ಅ ನ್ಯೂ ಮಾಮ್ ಅಲ್ವಾ, ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟು ಏನು ಮಾಡೋದಂತ ಪ್ರೊಸೆಸ್ಸೇ ಆಗ್ತಾಯಿಲ್ಲ. ನಾನು ಫಸ್ಟ್ ದೀಪು ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದೆ, ನೋಡಿ ಪಾಪುಗೆ ಈ ಥರ ಹುಷಾರಿಲ್ಲ, ಏನು ಮಾಡುವ ಅಂತ. ಸುಪ್ರಿಯ ಅವರು ಅದನ್ನೇ ಹೇಳಿದರು, ನಾವು ನೆಕ್ಸ್ಟ್ ಟೈಮ್ ಕೂಡ ಮಾಡ್ಬೋದು, ನೋ ಪ್ರಾಬ್ಲಮ್, ಪಾಪು ಹೆಲ್ತ್ ಇಂಪಾರ್ಟೆಂಟ್ ಅಂತ. ಬಟ್ ದೀಪು ಅವರು ನಾನು ಬರ್ತೀನಿ, ಹತ್ರದಲ್ಲಿದ್ದೀನಿ, ನೋಡೋಣ ಎಷ್ಟಿದೆ ಟೆಂಪರೇಚರ್, ಅದರ ಪ್ರಕಾರ ಡಿಸೈಡ್ ಮಾಡೋಣ ಅಂತ. ಹಾಗೆಯೇ ಈ ಗಾಟ್ ದ ಮೆಡಿಸಿನ್ಸ್ ಕೂಡ. ಪಾಪು ಸೋ ಡಲ್, ನೋಡಿ ನನಗೆ ಟೆನ್ಷನ್ ಆಗ್ತಾಯಿತ್ತು. ಸೊ ಇವತ್ತು ಆಕ್ಚುಲಿ ತಾತ, ಅಪ್ಪಾಜಿ, ದೀಪು, ಪಾಪು 4 generations ಶೂಟ್
ಪ್ಲಾನ್ ಇತ್ತು, ಸೊ ಅದಕ್ಕೆ ಬಂದಿರೋದು. ಬಟ್ ಇಲ್ಲಿ ಬಂದ್ಮೇಲೆ ಪಾಪುಗೆ ಇಲ್ಲ ಫೀವರ್ ಮುಟ್ಟಿದ್ರೆ ಮೈ ಬಿಸಿ ಇದೆ. ನಂಗೆ ಮನೆಯಲ್ಲಿ ಡೌಟ್ ಆಯ್ತು, ಕೇಳಿದೆ, ಇಲ್ಲ ಅಂತ ಅಂದ್ರೆ ಓಕೆ ಮೇಬಿ ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ನಾನು. ಇಲ್ಲಿ ಬಂದು ನೋಡಿದ್ರೆ ಅಮ್ಮ ಹೇಳಿದ್ರು ಎಸ್ ಜ್ವರನೇ ಅಂತ. ಇವಾಗ ದೀಪು ಬರ್ತಾ ಇದ್ದಾರೆ, ಸೊ ಲೆಟ್ ಅಸ್ ಸಿ ಅವ್ರು ಏನಂತಾರೆ ಅಂತ. ಅವ್ರು ಹೇಳಿದ್ರು ಬೇಗ ಬೇಗ ಮಾಡಿ ಹೋಗೋಣ, ನಾನು ಡ್ರಾಪ್ಸ್ ತರ್ತೀನಿ ಅಂತ. ಬಟ್ ಲೆಟ್ ಇನ್ ಕಮ್, ನೋಡಿ ಮಗನ ಅವ್ರು ಏನಂತಾರೆ, ದಟ್ಸ್ ಗೋನ್ ಬಿ ದ ಫೈನಲ್ ಡಿಸಿಷನ್ ಅಷ್ಟೇ. ಒಂಚೂರು ಎನರ್ಜಿನೇ ಇಲ್ಲ, ಹಿ ಸೋ ಡಲ್. ದೀಪು ಎಲ್ಲಿದ್ದಾರೆ? ಗೊತ್ತಾಯ್ತು. ನನಗೆ ಬೇಜಾರಿದೆ ಆಯ್ತಾ, ಬಟ್ ನನಗೆ ದೀಪು ತಲೆ ಹೇಳಿ ಹೇಳಿ ಆಗ್ಲೇ ಹೋಗಿ ಇಟ್ಸ್ ನಾರ್ಮಲ್, ಎಲ್ಲ ಆಗೇ ಆಗುತ್ತೆ, ನಥಿಂಗ್ ಡಿಫ್ರೆಂಟ್ ಅಂತ ಅಲ್ವಾ. ಇಟ್ಸ್ ಸಪೋಸ್ ಟು ಹ್ಯಾಪನ್ ಹ್ಯೂಮನ್ಸ್ ಅಂದ್ಮೇಲೆ. ಐ ಮೀನ್ ಹಿಸ್ ಇಮ್ಯುನಿಟಿ ವಿಲ್ ಓನ್ಲಿ ಬಿಲ್ಡ್ ವಿತ್ ದಿಸ್ ಅಂತ ಅಲ್ವಾ. ಸ್ಯಾನಿಟೈಸರ್ ಕೊಡಿ, ಅಲ್ಲಿ ಬೇಕಂದ್ರೆ ಡಾಕ್ಟರ್ ಬಂದ್ರು ಚೆಕಪ್ಗೆ. ನಿಮ್ಗೂ ಕೋಲ್ಡ್ ಇದೆಯಾ? ಯಾವಾಗಿಂದ? ಕೋಲ್ಡ್ 1-2 days. ಮೇಬಿ ಅಲ್ಲಿಂದ ಜೋಕಿಂಗ್. ದೀಪಕ್ಕೆ ಲೈಟ್ ಆಗಿದೆ, ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ನಿಮಗಿದ್ಯಾ? ನನಗೆ ಮತ್ತೆ ನನಗೆ ಗೊತ್ತೇನಾ ನಿಮ್ಗಿರೋದು? ಲೈಟ್ ಆಗಿತ್ತು ತುಂಬಾ. ಜ್ವರ ಬಂದಿದ್ಯಾ? ಲೈಟ್ ಏನ್ ಡಾಕ್ಟ್ರೆ, ನಮ್ಮ ಮಗ ಹೇಗಿದ್ದಾರೆ? ಕೋಲ್ಡ್ ಆಗಿದೆ ಅದಕ್ಕೆ. ಇಲ್ಲಿಂದನೇ ಹೋಗಿರೋದು. ಮೊನ್ನೆ ಬಂದು ಪಾಪ ಅದಕ್ಕೆ ಒಂಚೂರು ಇನ್ಫೆಕ್ಷನ್ ಆದ್ರೆ ಹೋಗುತ್ತೆ. ನನಗೆ ಜ್ವರ ಇಲ್ಲ, ನನಗೆ ಕೋಲ್ಡ್ ಆಗಿದೆ ಸ್ವಲ್ಪ ಲೈಟ್ ಆಗಿ. ತುಂಬಾ ಲೈಟ್ ಆಗಿದೆ, ಅಂದ್ರೆ ಅಷ್ಟೊಂದು ಇಲ್ಲ, ಇರ್ಲಿಲ್ಲ, ಫುಲ್ ಲೈಟ್ ಆಗಿತ್ತು. ಇವತ್ತೇ ಸ್ವಲ್ಪ ಬ್ಲಾಕ್ ಆಗಿದೆ. Sandha, what do we do? ಏನು? We'll finish? ಹಾ, Okay, ಎಲ್ಲರೂ ರೆಡಿ ಆಗಿ. ಅವ್ ನಿಮ್ದಾದ್ಮೇಲೆ ನಮ್ದು ಲಾಸ್ಟಿಗೆ ಶೂಟ್. ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾಪುಗೆ ಮೆಡಿಸಿನ್ಸ್ ಕೊಟ್ಟರೆ ಹೀಲ್ ಆಲ್ಸೋ ಫೀಲ್ ಬೆಟರ್, ಸ್ವಲ್ಪ ಎನರ್ಜಿ ಬರುತ್ತೆ ಅಂತ. ಸೋ ಡಲ್. ನನಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ಲ, ಸೊ ಹಾಗಾಗಿ ಒಂದು ಕಡೆಯಿಂದ ಟೆನ್ಷನ್, ಇನ್ನೊಂದು ಕಡೆಯಿಂದ ದೀಪು ಹೇಳಿದ ಧೈರ್ಯದಿಂದ ಇರಬೇಕು ಅಂತ. ಸೊ ಅದನ್ನು ಮೈಂಡಲ್ಲಿದೆ. ಹಿಂಗ್ ಕೈ ಇಟ್ಕೊಂಡು ಪ್ರಪಂಚ ಮುಳ್ದೋಗಿದೆ ಅಂತ ಇದ್ದಾರೆ ಮಾಮಿ. ಮಾಮಿ ನೀವೆಲ್ಲ ಹಂಗಿದ್ರೆ ನಂಗೆ ಇನ್ನ ಟೆನ್ಷನ್ ಆಗಿದೆ. ಸ್ಪೂನ್ ತಂದ್ರ? ಪಾಪು ಹುಷಾರಿಲ್ಲ ಅಂತ ಮನೆಯಲ್ಲಿ ಎಲ್ಲರೂ ಡಲ್, ಎಲ್ರಿಗೂ ಟೆನ್ಷನ್ ಇದೆ. ಬಟ್ ಏನು ಮಾಡುವ, ಹಿಲ್ ಬಿ ಬೆಟರ್. ತಾತಂಗೆ ಅವ್ರು ಫಸ್ಟ್ ಎತ್ತಿಡಿ. ಇದು ಒಳಗೆ ತಾತಂದ ನಿಮ್ದು? ಹಾ, ಇನ್ನೊಂದಿದ್ಯಾ ಶರ್ಟ್ ಪಂಚೆ? ಇದು ದೀಪು ಗರ್ಭ. ಹೆಲೋ, ಅಮ್ಮನ್ ರೆಡಿ ಮಾಡ್ತಾ ಇದ್ದಾರಾ? ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಂಥ ವಿಡಿಯೋ ಇವತ್ತು ಮಾಡ್ತಾ ಇದ್ದೀವಿ. 4 ಜನರೇಷನ್ಸ್ ಒಂದೇ ಫ್ರೇಮಲ್ಲಿ. ನಿಜವಾಗ್ಲೂ ಪುಣ್ಯ ಮಾಡಿದನ್ ಮಗ. ಮುತ್ತಾತ, ತಾತ, ತಂದೆ, ನನ್ನ ಪುಟ್ಟು ಪಾಪು. ಮಾಮಿ ನೋಡಿ ದೃಷ್ಟಿ ತೆಗಿತಾ ಇದ್ದಾರೆ. ಡೈಲಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗಿಯೋದು ಇದೆಲ್ಲ ಮಾಡೇ ಮಾಡ್ತಾರೆ ಅಲ್ವಾ? ನಿಮ್ಮ ಮನೆಯಲ್ಲೂ ಇದೇ ರೀತಿ ಎಲ್ಲ ಮಾಡ್ತಾರಾ? ಲೆಟ್ ಮೀ ನೋ. ಸೀರೆಲ್ಲ ತರ ಕ್ರೀಮ್ ಕಲರ್ ಡ್ರೆಸ್ ಇಲ್ಲ ಅವ್ರ ಜೊತೆ ನಾನು ಸೇರಿ ಎಲ್ಲ ಮಾಡ್ಬೇಕಂತ ಆಸೆ ಪಟ್ರೆ ಅದು ಉದ್ದ ಕತೆ ಆಗ್ಬಿಡುತ್ತೆ. ಇಲ್ಲ ಯಾಕೆ ಹೇಳಿ, ಅವರೆಲ್ಲ ಬರ್ತಿದ್ರೆ ಲಾಂಗ್ ಶೂಟ್ ಆಗ್ತಿತ್ತು. ಮಗನ ಜೊತೆ ಹೆಂಗೆ ಅದಿನ್ನ ಶಾಲ್ನ ಫೋಲ್ಡ್ ಮಾಡ್ಬೇಕು. ಇನ್ನ ಒಂದ್ ಚಿಕ್ಕದ್ ಮಾಡ್ಬೇಕು, ಉದ್ದ ಆಗ್ಬೇಕಪ್ಪ. ಜೊತೆ ಗಿಡ್ಡ ಆಯ್ತು. ತಾತ ಬಟ್ಟೆ ಹಾಕೊಳ್ಳಿ. ಅವ್ರಿಗೆ ಯಾವ ಬಟ್ಟೆ ಅಂತ ಯಾರು ತೋರಿಸ್ತಾರೆ? ಅವೇ ನಿಮ್ಮವು. ಇದನ್ನ ಸ್ವಲ್ಪ ಹಿಂಗ್ ಮಾಡ್ಬೇಕು, ವಾಲ್ಯೂಮ್ ಸಿಗುತ್ತೆ ನಮ್ಗೆ. ಅದೊಂದು. ಇವತ್ತು ಮತ್ತೆ ಬಂದಿರೋದು ಸಾಹದಿ ಕಮ್ಯುನಿಟಿಗೆ. ಬಿಕಾಸ್ ನಮಗೆ ಹೇಗೆ ಬೇಕೋ ಅದೇ ರೀತಿ ಬ್ಯಾಕ್ ಡ್ರಾಪ್ ಇಲ್ಲಿದೆ ಅಂತ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಇದೆ ತಾತ, ನಾನು ಹೇಳ್ತೀನಿ ನಂಗೆ ಗೊತ್ತು. ದೀಪು ನಿಮ್ಗೆ ಗೊತ್ತಲ್ಲ, ಇದು ವೆಲ್ಕ್ರೋ ಲಿಟಲ್ ಶೈ ಅನ್ಸುತ್ತೆ. ಲೇಡೀಸ್ ಅಂತ ಇಷ್ಟೇ ಆಗೋಯ್ತಲ್ಲ. ನೀನೇನೋ ರೆಡಿ ಮಾಡೋದು? ನೀವು ಬಟ್ಟೆ ಹಾಕೊಳ್ಳಿ ಫಸ್ಟ್, ನಾನು ರೆಡಿ ಆಗ್ತೀನಿ.
ಹುಣ್ಸಕ್ಕೆ ಎಲ್ಲ ರೈಸ್ ಇರ್ತದೆ. ಬೇಡ ಬೇಡ ಮಗ, ಮುಂಚೆ ನೀವು ಆದ್ರೂ ಹೋಗಿ ಎಸಿ ಬೇಕು ಅಂತ ಹಿಂದಿನ ದಿನ ಹಾಕ್ತಿದ್ರಲ್ಲ, ಸಾಲಿಡ್ ಆಗಿದೆಯಲ್ಲ ಗೃಹ ಪ್ರವೇಶ ಇದಲ್ಲ ನಾನು ಇದೆ, ಅದು ಬ್ಲೂ ಕಲರ್ ಇತ್ತು. ಅದು ಬೆಳಗಿನ ಜಾವ. ನನ್ನ ಹಸ್ಬೆಂಡ್ಗೆ ಯಾವ್ದು ಹೇಳಿ ಸುಪ್ರಿಯ ಅವ್ರೆ, ಒಂದ್ ನಿಮಿಷ ಬನ್ನಿ ನೀವು ನೋಡಿ, ಇದು ಓಕೆನಾ ನನ್ನ ಪ್ರಕಾರ? ಅಥವಾ ನಿಮ್ದಿದೆ ಕ್ರೀಮ್ ಸಾಕದ್ ಬೇಡ, ಕ್ರೀಮ್ ಅಂದ್ರೆ ಯಾವ್ದು ಅಂದ್ರೆ ಇದು ಓಕೆನಾ? ಇದಕ್ಕೆ ಪ್ಯಾಂಟ್ ಅಲ್ಲಿ ಹಾಕೊಳ್ಳಿ, ಅದು ವೈಟ್ ಹಾಕ್ತೀರಾ ಪ್ಯಾಂಟ್ ಅಥವಾ ಇದು? ಇದೆ ಇದು ಸೊ ಇವತ್ತು ಐಡಿಯಾ ಇದ್ದಿದ್ದು ಪಾಪುದು 6ನೇ ತಿಂಗಳು ಹುಟ್ಟುದಬ್ಬ, ಅದನ್ನು ಮಾಡೋಣ ಪುಟ್ಟದಾಗಿ ಒಂದು ಶೂಟ್ ಥರ, ಹಾಗೆಯೇ 4 ಜನರೇಷನ್ದು ಒಂದೇ ಫ್ರೇಮ್ನಲ್ಲಿ ಅದೊಂದು ಶೂಟ್ ಮಾಡೋಣ ಅಂತ. ನೀವು ಇಬ್ಬರು ಗೊತ್ತಾಗಿಸ್ಕೊಳ್ಳಿ. ಮತ್ತೆ ನಿಮಗೆ ಅಂದ್ರೆ ಸ್ಟ್ಯಾಚು ತರ ನಿಲ್ಬೇಕು ಇದೆಲ್ಲ. ಅವ್ರು ಹೇಳ್ದಂಗೆ ಒಬ್ರದ್ದು ಕೈದು ಬರುತ್ತೆ, ನಿಮ್ದು 5 ಜನರದ್ದು ಕೈದದ. ಆಮೇಲೆ ಅವ್ರು ಕುತ್ಕೊಂಡಿರ್ತಾರೆ, ಒಬ್ರ ಕಡೆ ಒಬ್ರು ಆ ಕಡೆ ನಿಂತ್ಕೊಳ್ಳೋದು, ಆಯ್ತಾ? ಇವ್ರು ನಿಮ್ಮ ಮೇಲೆ ಹಿಂಗ್ ಕೈ ಇಡೋದು, ತಾತ ಹಿಂಗ್ ನೋಡೋದು, ಆ ಥರದ್ದೆಲ್ಲ. ಆಯ್ತಾ? ಹಿಂದಿಲ್ವಾ ಇವತ್ತು? ಬರೀ ನಮ್ಮ 4 ಜನ. ನನಗೂ ಈ ತರ ಇಷ್ಟ. ಇಲ್ಲ ತಿನ್ನ ಬಿಡಿ, ಅವ್ರು ಹೇಳ್ದಂಗೆ ನಗ್ಬೇಕು, ಆಯ್ತಾ? ಒಂದು ವೆಟ್ ವೈಪ್ಸ್ ಕೊಡಿ, ಮಗಂದು ವೈಪ್ಸ್. ಅಲ್ಲಿ ಮಿರರ್ ಇದೆ, ಕೋಪಿಸ್ಕೊಳ್ಳಿ. ಕುಂಕುಮ ಏನಕ್ಕೆ ಹಾಕ್ತೀರಾ? ನಿಮಗೆ ಆಗಲ್ಲ ಕುಂಕುಮ ಹಾಕಿದ್ರೆ, ಮತ್ತೆ ಏನಕ್ಕೆ ಹಾಕ್ಬೇಕು? ಎಲರ್ಜಿ ಅಂತೀರಾ? ಪಾಪುಗೆ ಈ ಔಟ್ಫಿಟ್ನ ನಾನು ಯುಗಾದಿ ಟೈಮಿಗೆ ತಂದಿದ್ದೆ, ಆವಾಗ ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಇವಾಗ ಪರ್ಫೆಕ್ಟ್ ಕರೆಕ್ಟಾಗಿ ಆಗುತ್ತೆ. ದೀಪು ನಿಮ್ದು ಅಪ್ಪಾಜಿದು ತೆಗೆಸ್ಕೊಳ್ಳಿ. ತಾತ ಈ ಥರ ಶೂಟೆಲ್ಲ ಇದೆ, ಪೋಸ್ ಮಾಡಿ ಫೋಟೋಗೆ ಸ್ಮೈಲ್ ಮಾಡಿ ಅಂದರೆ ಏನೂ ಮಾಡಲ್ಲ, ಮುಂಚೆನೆಲ್ಲ ಹೇಳಬೇಕು ಈ ಥರ ಮಾಡ್ತಾ ಇದ್ದೀವಿ, ನೀವು ಚೆನ್ನಾಗಿ ಸ್ಮೈಲ್ ಮಾಡಬೇಕು ಅಂತೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ನಿಂತ್ಕೊಳ್ಳಿ ನೀವು. ಇಲ್ಲೇ ಈ ಕೈ ಇದೆ. ನೀವ್ ಎತ್ಕೊಂಡಿರ್ತೀರಾ ಅದನ್ನ ಕೊಟ್ಟು ಆಯ್ತಾಯ್ತು. ನನಗೇನು ಗೊತ್ತಾ, ಪ್ರತಿಯೊಂದು ಕಾನ್ಸೆಪ್ಟ್ಗೆ ಒಂದು 4-5 ಚೆನ್ನಾಗಿರೋ ಫೋಟೋಸ್ ವಿಡಿಯೋ ಕ್ಲಿಪ್ಸ್ ಬಂದರೆ ಸಾಕು, ಐ ವಿಲ್ ಬಿ ಹ್ಯಾಪಿ, ಆಯಿತಾ? ಬಿಕಾಸ್ ಮೆಮರೀಸ್ಗಲ್ಲ ಇದೆಲ್ಲ. ಆ್ಯಂಡ್ ಅದೇ ರೀತಿ ಸುಪ್ರಿಯಾ ಆ್ಯಂಡ್ ಅವರ ಟೀಮ್ ಬೇಗ ಮಾಡಿಕೊಟ್ರು. ಸೊ ಹಾಗಾಗಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದಲ್ಲಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ಈ ಬಟ್ಟೆಯಲ್ಲೇ ನಗ್ಬೇಕು, ಇಲ್ಲಿ ನೋಡ್ತಾ ಇದ್ದೆ ಅಷ್ಟೇ, ನೋಡ್ತಾ ಇದ್ದೀನಿ. ಹಾ ನಾವು ಅಷ್ಟೇ ಹಂಗೆ ನಗ್ತಾ ಇರ್ಬೇಕಂತ. ಪಾಪು ಬೇಕಿಲ್ಲ. ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಮಾತಾಡ್ಸ್ಕೊಂಡು ಬನ್ನಿ, ಅವ್ರ ಕೈ ಹಿಡ್ಕೊಂಡು ಹಂಗೆ ರೆಡಿನಾ? ಹಾ ಹಂಗೆ ನೀವು ಅವ್ರ ಭುಜದ ಮೇಲೆ ಕೈ ಹಾಕಿ. ಗೋ ದೀಪು ನೀವು ಇಬ್ರನ್ನ ನೋಡ್ಬೇಕು, ನೀವು ಒಂದ್ಸತಿ ಇಲ್ಲಿ ಒಂದ್ಸತಿ ಅಲ್ಲಿ ನೋಡ್ಕೋಬೇಕು. ಒಂದ್ 3 ಜನ ಆಯ್ತು ನೋಡಿ. ಅವಾಗ ಮಾತಾಡ್ಸಿದ್ವಿ. ಆ ಕಡೆ ಹಿಂಗೆ ಬನ್ನಿ ಹಾ ತಾತ ಕೈ ಹಿಂಗೆ ತಟ್ಟಿದ್ದಂತೆ. ಹಾ ಅಪ್ಪಾಜಿ ರೆಡಿ? ಹಾ ಹಂಗೆ ಹಂಗೆ ಅದು ಸಿಕ್ತಾ? ಕಿರಣ್ ಒಂದ್ ನಿಮಿಷ ಹಂಗೆ ಇಟ್ಕೊಳ್ಳಿ ಕೈ. ಅಪ್ಪಾಜಿ ಅಲ್ಲಿ ಇಟ್ಕೊಳ್ಳಿ. Teddy bear, brown bear, what do you see? ದೀಪು ಇಲ್ಲಿ ನೋಡಿ. ಹಾ ಅಪ್ಪಾಜಿ ನೋಡಿ. ಅಂತೂ ಇಂತೂ ಫೈನಲಿ ಈ ಒಂದು ವಿಡಿಯೋ ಕಾನ್ಸೆಪ್ಟ್ಗೆ ಏನೇನು ಬೇಕೋ ಕ್ಲಿಪ್ಸ್ ಫೋಟೋಸ್ ಎಲ್ಲನೂ ಆಯಿತು. ನನ್ನ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಪುದು 6th ಮಂತ್ ಸ್ಪೆಷಲ್ ವಿಡಿಯೋ ಶೂಟ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ನೀವು ಈ ಕಡೆ ಬಂದು
Brown bear, what do you see? ಮಗನ ಔಟ್ಫಿಟ್ ಇವತ್ತಿನ ಈ ಒಂದು ಶೂಟ್ಗೆ ಓಕೆ ಕಂದ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಎಷ್ಟು ಚೆನ್ನಾಗಿ ಕಸ್ಟಮೈಸ್ಡ್ ಆಗಿ ಮಾಡಿಸಿದ್ದಾರೆ ಗೊತ್ತಾ. ಮುಂದ್ಗಡೆ ಟೆಡಿ ಹಾಕಿದ್ದಾರೆ, ಹಿಂದ್ಗಡೆ ಅಥರ್ವ್ ಅಂತ ಬೇಬಿ ನೇಮ್ ಹಾಕಿದ್ದಾರೆ. ಇಷ್ಟರಲ್ಲಿ ಆಲ್ಮೋಸ್ಟ್ 4:35 ಹತ್ತತ್ರ ಆಗಿತ್ತು. ಸೊ ಒಂದು ಕ್ವಿಕ್ ಆಗಿ ಕಾಫಿ ಟೀ ಬ್ರೇಕ್. ಏನೇ ಹೇಳಿ ಇಂಡೋರ್ಗಿಂತ ಔಟ್ಡೋರೇ ಬೆಸ್ಟ್ ಆಯಿತಾ. ಸೊ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹೊರಗಡೆ ಹೋಗಿ ಮತ್ತೆ ಸೆಟಪ್ ಮಾಡಿ ಫಸ್ಟಿಂದ ಮಾಡಿದ್ವಿ. ಇವಾಗ ನೋಡಿದ್ದು ನನ್ನ ಮೈಂಡ್ ಯಾವಾಗ ಒಂದ್ಸತಿ ಮುಗಿಸ್ತೀನಿ, ಯಾವಾಗ ಒಂದ್ಸತಿ ಇದೆಲ್ಲ ಆಗುತ್ತೆ, ಬೇಗ ಬೇಗ ಮಾಡಬೇಕು ಅಂತಲೇ ಯೋಚನೆ. ಹಂಗ್ ಮಾಡಿ ಮೇಲ್ ಹಿಂಗ್ ಮಾಡಿ ಆಟಾಡ್ಸಿ ಮಗನ. ಆಬ್ವಿಯಸ್ಲಿ ಹುಷಾರಿಲ್ಲ ಅಂದಮೇಲೆ ಹಿಲ್ ಫೀಲ್ ಲಿಟಲ್ ಇರಿಟೇಟೆಡ್ ಅಲ್ವಾ. ಇದು ಸೆಕೆಂಡ್ ಔಟ್ಫಿಟ್ ಕೂಡ ಓಕೆ ಕಂದ ಅವರ ಪೇಜಿಂದಾನೆ. ಅದರಲ್ಲಿ 6 ಅಂತ ಇದೆ ನೋಡಿ ಔಟ್ಫಿಟ್ ಮೇಲೆ. ಹಾಗೆಯೇ ಇಲ್ಲಿ ಪಾಪಗೋಸ್ಕರ ಪುಟ್ಟ ಕೇಕ್ ಕೂಡ ರೆಡಿಯಾಗಿದೆ. Hello G, what are you doing? I am in the first time you're going to have fruit. We'll see how you will taste fruit. Okay? How is the shoot going so far? So good, but also ಸ್ವಲ್ಪ stressful because ಪಾಪುಗೆ is not doing that great ಅಲ್ವಾ. ಹೆಂಗಿದೆ ನಮ್ಮ 6 month ಪಾಪು ಕೇಕ್ ಪುಟ್ಟದು ಹೆಂಗಿದೆ? Nice. We're going to make him taste watermelon first time. ಬೇಗ ಮಾಡ್ಬಿಟ್ಟು ಹೊರಡೋಣ ಕೇಕ್. ಪರವಾಗಿಲ್ಲ ಒಂದಿನ ಅಲ್ಲ. ಯಾವ್ದನ್ನು ಪರವಾಗಿಲ್ಲ. ಕೇಕ್ ಕೈ ಹಾಕಿದ್ರೆ ಕೇಕ್ ಹಾಳಾಗ್ಬಿಡುತ್ತೆ ಮಾತ್ರ. ಸಚ್ ಲವ್ಲಿ ಔಟ್ಫಿಟ್ ಅಂತ ಅನ್ನಿಸ್ತು. ಆ್ಯಂಡ್ ಪಾಪುಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಗೇನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ, ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಬೋದು ಅಂತ. ಈಗ ಬಬಲ್ಸ್ ಬಿಟ್ಬಿಡೋಣ, ಇದ್ರ ಕೂತಿರೋ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ಟೆ ಎಲ್ಲ ತಂದಿದ್ಯಾ? ಇದು ಜುಲೈ ಬಲ್ಪ್ ಉಂಟು ಜಾರ್ದ ನಾವು ಬಂತ ಕ್ಯಾಂಡಿಡ್ ಶಾಟ್. ನನಗೆ ಬೇಕು ಉಳ್ತಾಳೆ ಕ್ಯಾಮ್ರಾ ಫೋಟೋಗೆ. ಏನಿದು ಅಂತ ನೋಡ್ಬೇಕು. ಚಿಯರ್ಸ್. ಇವಾಗ ಬಂತ ಇದ್ರ ಜೊತೆ ಬೇಬಿ. ಚೆನ್ನಾಗಿತ್ತಾ ಸಿಸಿಗೆ? ಇಲ್ಲ ಮುಖವಂತ ತರ ಮಾಡ್ತೈತಿ, ಉಗಿತೈತೆ. ಕಚ್ಚಕ್ ಬರುತ್ತಾ? ವೆರಿ ಗುಡ್ ಮಗಳು. ಬರೀ ನೋಡ್ರಿ ಒಂದ್ ಫೋಟೋ ತೆಗೆದಲ್ ಕೊಡ್ರೆ ನೋಡಿ ಬಾಯ್ ಒಳಗಡೆ ಪಾಸ್ ಹೋಗ್ತಾ ಇದೀಯ ಅಂತ. ಸಿಕ್ತಾ? ಸಾಕ್ ಸಾಕ್. ಸ್ವೀಟ್ ಆಗಿತ್ತೆ ಕಂದ. ಮಗ ನಾನು ಎಲ್ಲೆಡ್ದು ಕೈಯಲ್ಲಿರ್ಲವೇ. ಬಾಯ್. Thank you so much. Thank you team. It was lovely talking. ಪಟ ಮಾಡ್ಕೊಟ್ರಿ. Thank you so much. ಪಾಪುಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಿದ್ರೆ ಸಾಕು. ಅಂತೂ ಇಂತೂ ಕನಸು ನನ್ಸಾಯಿತು. ಈ ಒಂದು ಶೂಟ್ ಮುಗೀತು. ಶೂಟ್ ಮುಗಿಯೋ ತನಕ ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಪಾಪ ಹೇಗಿರ್ತದ ಅಂತ. ಜ್ವರ ಇತ್ತಲ್ಲ ಹೋಗುವಾಗ. ಪಾಪ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ನಮಗೂ ಅದೇ ಸ್ವಲ್ಪ ಖುಷಿ ಭಯ ಇತ್ತು, ಖುಷಿ ಇತ್ತು. ಗಾಳಿ ಜಾಸ್ತಿ ಇತ್ತಲ್ಲ. ಹೌದು, ಗಾಳಿ ಫುಲ್ ಗಾಳಿ ಇತ್ತು ಚಿಕ್ಕ ಪಾಪ. ಅದಕ್ಕೆ ಸ್ವಲ್ಪ ಆದ್ರೂ ನಮ್ ಪಾಪ ಖುಷಿಯಿಂದ ಒಂದ್ ಸ್ವಲ್ಪ ನಗ್ತಾ ಎಂಕರೇಜ್ ಮಾಡಿ ಒಳ್ಳೆ ಫೋರ್ಸ್ ಕೊಟ್ಟಿತ್ತು ಪಾಪ. ಬೇರೆ ಮಕ್ಳು ಹಾಕಿದ್ರೆ ಅಳ್ತಿದ್ರು ಇಷ್ಟೊತ್ತು ಪಾಪ. ಹೇಗಾದ್ರೂ ಮುಗೀತು. ನಗ್ಸಿದ್ರೆ ನಗ್ತಾ ಇತ್ತು, ಖುಷಿ ಆಯ್ತು. ಸ್ವಲ್ಪ
ಖುಷಿ ಮೊನ್ನೆ ಆಯ್ತು. ನಾವು ಲಾಸ್ಟ್ ಟೈಮ್ ಶೂಟ್ ಮಾಡಿದ್ವಲ್ಲ ಕೃಷ್ಣ ಶೂಟ್, ಅವಾಗ ಹ್ಮ್. ಸಿಕ್ಕಾಪಡೆ ಬಿಸ್ಲು ಪಾಪುಗೆ ಇರಿಟೇಟ್ ಆಗಿತ್ತು ಹೌದು. ಬಿಸ್ಲಿಗೆ. ಅವಾಗ ಒಂಥರ ಇಲ್ಲಿ ಪಾಪುಗೆ ಚೆನ್ನಾಗಿ ಅಚಾನಕ್ಕಾಗಿ ಚೆನ್ನಾಗಿದೆ, ಪಾಪುಗೆ ಜ್ವರ. ಇಲ್ಲ ನಾವು ಹೋಗಿ ಅಲ್ವಾ Fever ಅಲ್ಲಿ ಹೋಗಿ ಬಂದಿದೆ ಮೊನ್ನೆ ಪಾಪುಗೆ. 15 days ಆಗಿಲ್ಲ. ಹ್ಮ್. ಅವಾಗ ಒಳ್ಳೆ ಗಾಳಿ ಇದ್ರು, ಶೆಕೆ ಸೊ ಇತ್ತು. ಇಲ್ಲಿ ಇನ್ನೊಂದ್ ಸಮಸ್ಯೆ ಏನಂದ್ರೆ ನಾರ್ಮಲ್ ಗಾಳಿ ಅಲ್ಲ, ಜಾಸ್ತಿ ಗಾಳಿ ಇತ್ತಲ್ಲ, ವಿಚ್ ಇಸ್ ನಾಟ್ ನೈಸ್ ಅಲ್ವಾ ಸಚ್ ಏರ್. ಬಟ್ ಹೆಂಗೋ ಬೇಗ ಮಾಡಿದ್ವಿ. ಬೆಸ್ಟ್ ಥಿಂಗ್ ಅಂದ್ರೆ ಸುಪ್ರಿಯನ್ ಟೀಮ್ ಅವ್ರು ಫಾಸ್ಟ್ ಮಾಡ್ತಾರೆ ಆಯ್ತಾ, ಅವ್ರ ಫೋಟೋಗ್ರಫಿ ವಿಡಿಯೋಗ್ರಫಿ ಬೇಗ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಆಯ್ತು. ಅಂಡ್ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇತ್ತು, ನೀವೆಲ್ಲರೂ ಆಸೆ ಪಟ್ಟಿದ್ರಿ ನೋಡಿ, ಅದರ ಕ್ಲಿಪ್ಸ್ ಎಲ್ಲ ನೋಡಿರ್ತೀರಾ. ಸೊ 4 ಜನರದು ಟ್ರೆಡಿಷನಲ್ ರೀತಿನಲ್ಲಿ ಕೆಲವೊಂದು ವಿಡಿಯೋಸ್ ಅಂಡ್ ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೀವಿ. ಸೊ ಅದೆಲ್ಲ ಆಯ್ತು. ಓ ಸೂಪರ್ ಆಗಿತ್ತು, ಖುಷಿ ಆಯ್ತು ತುಂಬಾ. ಚೆನ್ನಾಯ್ತು. ತಾತ ಹೌದು, ಆ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಹ್ಮ್. ನಮ್ ಪಾಪುಗೆ ಸಿಕ್ಕಿದೆ. ಹ್ಮ್. ಮನೆಗೆ ಹೊರಟಿದೀವಿ, ಇನ್ನೇನು ಆಯ್ತಲ್ವಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವಂತ ಸಮಯ. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನೆಕ್ಟ್ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ, ಬಾಯ್. ಬಾಯ್.